ಬೇಕಾದಂಥ ಕವಿಗೋಷ್ಠಿ. ಈ ಕವಿಗೋಷ್ಠಿಯ ಆಶಯ ಭಾಷಣವನ್ನು ಮಾಡಿದಂಥ ಪ್ರಸಿದ್ಧ ಕವಿಯತ್ರಿ ಅನುಸೂಯ ಕಾಂಬ್ಳೆಯವರೇ, ಕವಿಗೋಷ್ಠಿಯಲ್ಲಿ ಕವಿತೆಗಳನ್ನು ವಾಚಿಸಿದ ನನ್ನ ಎಲ್ಲ ಯುವ ಮತ್ತು ಸಮಕಾಲೀನ ಕವಿಮಿತ್ರರೇ, ಮತ್ತು ಎದುರುಗಡೆ ಕುಳಿತಂಥ ಒಂದಿಷ್ಟು ಜನ ನಮ್ಮ ಪ್ರೀತಿಯ ಮಹಾನ್ ಕವಿ, ನಾನು ಅವರಿಗೆ ಮಹಾನ್ ಕವಿ ಅಂತಾರೆ, ಅವರು ನನಗೆ ಕವಿ ಚಕ್ರವರ್ತಿ ಅಂತಾರೆ. ನಾವಿಬ್ಬರು ಮಹಾನ್ ಕವಿಗಳಾದ ಸರ್ಜು ಕಾಟ್ಕರ್ ಅವರೇ, ಸತೀಶ್ ಕುಲಕರ್ಣಿ ಅವರೇ, ಪ್ರಸಿದ್ಧ ರಂಗಕರ್ಮಿ ಸೋಗ್ಲಿ ಅವರೇ, ನನ್ನ ಅತ್ಯಂತ ಆಪ್ತ ಮಿತ್ರ ವೈಬಿ ಯಲ್ಲಪ್ಪ ಹಿಮಡಿ ಅವರೇ, ಮತ್ತು ಪ್ರಸಿದ್ಧ ಚಿಂತಕರಾದಂಥ ಅಥವಾ ರಾಜಪ್ಪ ದಳವಾಯಿ ಅವರೇ, ಬೆಳಗಾವಿ ಜಿಲ್ಲೆಗೆ ನನ್ನನ್ನು ಮೊದಲ ಸಲ ಕರ್ಕೊಂಡು ಬಂದು, ಇವತ್ತಲ್ಲ ಭಾಳ ಹಳೆಯದು, ಕರ್ಕೊಂಡು ಬಂದಂಥ ಗೆಳೆಯ ಸುಬ್ರಾವ್ ಎಂಟೆತ್ನವರೇ, ಹರೀಶ್ ಕೋಲ್ಕಾರ್ ಅವರೇ, ಎಲ್ಲರೂ ನನ್ನ ಕವಿತೆಯನ್ನು ಪ್ರೀತಿಸಿ ನನ್ನನ್ನು ಪ್ರೀತಿಸುವ ನೀವೆಲ್ಲರೂ ಬೆಳಗಾವರು, ನಿಮ್ಮನ್ನೆಲ್ಲ ನಾನು ನೆನಪು ಮಾಡಿಕೊಳ್ತಾನೆ ನಮ್ಮ ಬರುಗರವ್ರು ಇರಬೇಕಾಗಿತ್ತೇನೋ ಅಂತ ಅನ್ನಿಸ್ತಾ ಇದೆ ನನಗೆ. ಅವ್ರಿಗೆ ನಾವು ಬೆಂಗಳೂರಿಗೆ ಹೋಗಬೇಕಾಗಿತ್ತು, ಯಾಕಂದರೆ ಮಹಾನ್ ಕವಿಗಳು ಒಂದು ಮಾತು ಹೇಳಿದರು, ಏನು ಅಂತಂದರೆ ಅದು ಅವರಿಗೆ ಮುಟ್ಟಿಸ್ತಕ್ಕಂಥ ವ್ಯವಸ್ಥೆ ಆಗ್ತಾ ಇದೆ. ಒಂದಿಷ್ಟು ಜನ ಇದ್ದಾರೆ, ಬರುಗೂರವರ ಮಾನಸ ಪುತ್ರರು ಎಷ್ಟು ಜನ ಒಂದು ಪ್ರಶ್ನೆಯನ್ನು ಪದೇ ಪದೇ ಸರ್ಜು ಕಾಟ್ಕರ್ ಅವರು ಹಾಕ್ತಾರೆ. ಯಾರು ನಾನು ಮಾನಸ ಪುತ್ರನೋ, ಹಿಮ್ಮಡಿಯವರು ಮಾನಸ ಪುತ್ರನೋ, ಸುಬ್ರಾವ್ ಮಾನಸ ಪುತ್ರನೋ, ಇದು ಆಯಾ ಕಾಲಘಟ್ಟದಲ್ಲಿ ಬೇರೆ ಬೇರೆ ರೂಪಾಂತರ ಹೊಂದಿದೆ ಅಷ್ಟೇ. ರಾಜಪ್ಪ ಅವ್ರಿಗೆ ಗೊತ್ತಿದೆ ಅದು. ಅವರು ರಾಜಪ್ಪ ಒಂದು ಚಿಲ್ಲರ, ಅದು ಸಗಟು ಕವಿಯ ಚಿಲ್ಲರ ಕವಿತೆಗಳು ನನ್ನ ಒಂದು ಪುಸ್ತಕಕ್ಕೂ ಬೆನ್ನುಡಿ ಬರೆದಿದ್ದಾರೆ. ಸ್ವಲ್ಪ ವೇಳೆ ಜಾಸ್ತಿ ತಗೋಬೋದು ಅಂತ ಅನ್ನಿಸ್ತಾ ಇದೆ ನನಗೆ. ಅಲ್ಲ, ನೀವು ಸಂಘಟಕರು ಎಲ್ಲರಿಗೆ ಚೀಟಿ ಕೊಡ್ಲಿಕ್ಕೆ ಹೋಗಬೇಡಿ. ಅಲ್ಲ, ಆದಷ್ಟು ನಾನು ವೇಳೆ ಇತಿಮಿತಿಯಲ್ಲೇ ಮಾತಾಡ್ತಾ ಇದ್ದೀನಿ. ಒಟ್ಟು ಇಲ್ಲಿ ಕವಿಗೋಷ್ಠಿಯ ಅದಕ್ಕೆ ಉತ್ತರ ನಾನು ಹೇಳಿದ್ದೆಲ್ಲ, ಅದಕ್ಕೆ ಉತ್ತರ ನೀವೇ ಕೊಡಬೇಕು, ಇಲ್ಲ ಅವರೇ ಕೊಡಬೇಕು. ಯಾರು ಕೊಡಬೇಕು ಕೊಡ್ತಾ ಇದ್ದಾರೆ, ರಾಜಪ್ಪ ಅವರು ಅದಕ್ಕೆ ಸಾಕ್ಷಿಯಾಗಿದ್ದಾರೆ. ಒಂದು ಇವತ್ತಿನ ಕವಿಗೋಷ್ಠಿಯಲ್ಲಿ ಸಮಕಾಲೀನ ಸಮಸ್ಯೆಗಳು ನಮ್ಮ ಎದುರಿಗೆ, ಸಾವು, ನೋವು, ಸಂಕಟ, ಅಸ್ಥಿಪಂಜರ, ಹಸಿವು, ಯುದ್ಧ, ಆಮೇಲೆ ಬೇರೆ 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 ವಿಷಯಗಳನ್ನು ಇಟ್ಟುಕೊಂಡು ಕವಿತೆಗಳನ್ನು ಭಾಳ ಸುಂದರವಾಗಿ ಓದಿದರು. ಯಶಸ್ವಿ ಕವಿಗೋಷ್ಠಿ ಅಂತ ನನಗನ್ನಿಸ್ತಾ ಇದೆ. ಯಾಕೆಂದರೆ ಇತ್ತೀಚಿನ ಬರಹಗಾರರು ಒಂದು ಸ್ವಲ್ಪ ನವೋದಯ, ನವ್ಯ, ದಲಿತ, ಬಂಡಾಯ ಒಟ್ಟು ಕಾವ್ಯವನ್ನು ಪರಿಶೀಲಿಸಬೇಕು. ಆವಾಗ ಹೊಸ ಹೊಳವುಗಳು ನಿಮಗೆ ಸಿಗ್ತಾ ಇದೆ. ಯಾಕೆಂದರೆ ಓದು, ಜೀವನಾನುಭವದ ಜೊತೆ ಓದನ್ನು ಕೂಡ ಬಹಳ ಮುಖ್ಯ ಅಂತ ನನಗೆ ಇವತ್ತಿನ ಕವಿತೆಗಳನ್ನು ನೋಡಿದಾಗ ಅನ್ನಿಸ್ತು. ಯಾಕಂತಂದರೆ ಓದಿಲ್ಲದೇ ಜೀವನಾನುಭವಕ್ಕೆ ಗಟ್ಟಿಯಾದಂಥ ಆಕಾರ ಕೊಡಲಿಕ್ಕೆ ಬರುವುದಿಲ್ಲ ಅಂತಕ್ಕಂಥದ್ದು ನನ್ನ ದೃಷ್ಟಿಕೋನ. ಹೀಗಾಗಿ ಇದನ್ನು ಇಟ್ಟುಕೊಂಡೇ ನಾನು ಕೆಲವೊಂದು ಮಾತುಗಳನ್ನು, ಅಂದರೆ ಇಡೀ ಕನ್ನಡ ಸಾಹಿತ್ಯವನ್ನು ಕುರಿತಂತೆ ಕೆಲವೊಂದು ಆಲೋಚನೆಗಳನ್ನು ಒಂದು 10-15-20 ನಿಮಿಷದಲ್ಲಿ ನಾನು ಮಾತಾಡಿ ಮುಗಿಸ್ತಾ ಇದ್ದೀನಿ. ಒಂದು ಬೆಳಗ್ಗೆ ಹಿಮ್ಮಡಿಯವರು ಬಂಡಾಯ ಕವಿಗಳಿಗೆ, ಬಂಡಾಯ ಸಾಹಿತಿಗಳಿಗೆ ಅಥವಾ ಒಟ್ಟು ಸಾಹಿತ್ಯಕ್ಕೆ ಸಾಮಾಜಿಕ ಹೊಣೆಗಾರಿಕೆ ಇರಬೇಕು ಅಂತಕ್ಕಂಥದ್ದು, ಅದರ ಜೊತೆಯೇ ಶೋಷಿತರ ಧ್ವನಿ ಎತ್ತಬೇಕು ಅಂತ ತಿಳ್ಕೊಂಡು ಹೇಳಿದ್ದು. ಆನಂತರ ನನಗೇನು ಅನ್ನಿಸ್ತು ಅಂದರೆ, ಕವಿತೆ ಈ ಸಿನಿಮಾದ ಮೂಲಕ ಮರುಸೃಷ್ಟಿ, ಪುನರ್ಸೃಷ್ಟಿ ಅಥವಾ ಉಪಧಾರೆಗಳೇನು ಮಾತಾಡಿದ್ರಲ್ಲ, ಕವಿತೆನೂ, ಯಾಕಂದರೆ ಕವಿತೆಯೂ ಹೀಗೆ ಇರಬೇಕು, ಹೀಗೆ ಬರೆಯಬೇಕು ಎನ್ನುವ ವಿಮರ್ಶಕರ ಮಾನದಂಡಗಳಿಲ್ಲ. ವಿಮರ್ಶೆಗೆ ಪ್ರತಿ ವಿಮರ್ಶೆ ಬರಬೇಕು. ಹಾಗೆ ಕಾವ್ಯಕ್ಕೆ ಪ್ರತಿ ಕಾವ್ಯ ಹುಟ್ಟುಕೊಳ್ತು. ಕವಿಗಳು, ನಮ್ಮ ಹಳೆಗನ್ನಡದ ಕವಿಗಳು ಪುನರ್ನಾಯಕನನ್ನು ಸೃಷ್ಟಿ ಮಾಡಿದ್ರಲ್ಲ, ಹಾಗೆ ವಿಮರ್ಶೆಗೂ ಕೂಡ ಪ್ರತಿ ವಿಮರ್ಶೆ ಬರಬೇಕು.
ಕೇವಲ ತಮ್ಮ ಮೂಗಿನ ಕೆಳಗೆ ಇರತಕ್ಕಂಥ ಲೇಖಕರನ್ನಷ್ಟೇ ವಿಮರ್ಶೆ ಮಾಡುವುದಲ್ಲ. ಇವತ್ತು ವಿಮರ್ಶೆ ಕೇವಲ ಸೀಮಿತ ವಲಯಕ್ಕೆ ಮಾತ್ರ ನಿಂತಿದೆ. ಯಾಕಂದರೆ ಅಂಡಯ್ಯನಂದ ಹಿಡ್ಕೊಂಡು ಕುವೆಂಪುವಿನಂದ ಹಿಡ್ಕೊಂಡು ನನ್ನವರಿಗೂ, ಅಂದರೆ ಒಳಗೆ ನೀವೆಲ್ಲ ಬಂದುಬಿಟ್ರಿ, ನನ್ನವರಿಗೂ ವಿಮರ್ಶಕರು ಒಂದೊಂದು ವಲಯಗಳನ್ನು ಸೃಷ್ಟಿ ಮಾಡಿ ಅವರಿಗಷ್ಟೇ ಬರೀತಾ ಇದ್ದಾರೆ. ಇದು ತಪ್ಪಬೇಕು. ಇದು ಒಂದು ಕಾರಣವಾದರೆ, ಮುಖ್ಯವಾಗಿ ನನಗೆ ಪ್ರಭುತ್ವ ಹೋಗಿ ಪ್ರಜಾಪ್ರಭುತ್ವ ಬಂದಿದೆ, ಪ್ರಭುತ್ವ ಹೋಗಿ ಪ್ರಜಾಪ್ರಭುತ್ವ ಬಂದಿದೆ. ಪ್ರಜಾಪ್ರಭುತ್ವದಲ್ಲಿಯೂ ಕೂಡ ಪಾಳೆಗಾರಿಕೆ ಮನೋಸ್ಥಿತಿ ಇವತ್ತು ನಾವು ಕಾಣ್ತಾ ಇದ್ದೀವಿ. ಪಾಳೆಗಾರಿಕೆ ಮನಸ್ಥಿತಿ ಮತ್ತು ಮಾಂಡಲಿಕ ಮನಸ್ಥಿತಿ ಮತ್ತು ಸಾಮಂತಶಾಹಿ ಮನಸ್ಥಿತಿ ನಾವು ಇವತ್ತು ನೋಡ್ತಾ ಇದ್ದೀವಿ ಇವತ್ತಿನ ಆಡಳಿತದಲ್ಲಿ. ಇದನ್ನು ನಾವು ಪ್ರತಿರೋಧಿಸ್ತಕ್ಕಂಥ ಶಕ್ತಿ ಬಹುತೇಕ ಕೆಲವೊಬ್ಬರನ್ನ, ಬರಗೂರಂಥವರನ್ನ ಅಥವಾ ರಾಜಪ್ಪ ದಳವಾಯಿ ಅಂಥವರನ್ನ ಕೆಲವೊಬ್ಬರನ್ನ ಹೊರತುಪಡಿಸಿದರೆ, ಅಥವಾ ಸರ್ಜು ಅಂತ ಹೊರಟುಕೊಡ್ರಿ, ನೀವು ಅವರ ಹೆಸರನ್ನೇ ಹೇಳ್ತೀನಿ ಅಂತಲ್ಲ, ಕೆಲವೊಬ್ಬರನ್ನು ಹೊರತುಪಡಿಸಿದರೆ ಯಾರೂ ಅದರ ಬಗ್ಗೆ ಪ್ರತಿರೋಧ ಬರ್ತಾ ಇಲ್ಲ. ಇದು ಸಾಹಿತ್ಯ ಮತ್ತು ಸಂಸ್ಕೃತಿಯ ಲೋಕದ ಒಂದು ದೊಡ್ಡ ದುರಂತ ಇದೆ. ಇದೊಂದು ದೊಡ್ಡ ದುರಂತ ಅಂತ ನನಗೆ ಅನ್ನಿಸ್ತಾ ಇದೆ. ಯಾಕಂದರೆ ಇಲ್ಲಿ ಬಹಳ ಮುಖ್ಯವಾಗಿ ನಮಗೆ ಕವಿಗೆ ತಾಯಿ ಮತ್ತು ತಾಯಿತನ ಇರಬೇಕು. ಬೆಳಗ್ಗೆ ಹೇಳಿದರು, ಕವಿಗೆ ಸಾಹಿತ್ಯಕ್ಕೆ ಪ್ರಾಮಾಣಿಕತೆ ಇರಬೇಕು. ಇವತ್ತೆಲ್ಲಿ ನಾವು ಪ್ರಾಮಾಣಿಕತೆಯನ್ನು ಹುಡುಕಾಡಿದರೆ ಸಿಗ್ತಾ ಇದೆ ಹೇಳಿ? ಅಲ್ಲ, ನಾವು ಬೆಳಗ್ಗೆಯಿಂದ ಇಲ್ಲಿಯವರೆಗೆ ನಾವು ಅನೇಕ ವಿಚಾರಗಳನ್ನು ಆಲೋಚನೆ ಮಾಡಿದ್ದೀವಿ. ಆದರೆ ಎಲ್ಲೂ ಕೂಡ ನಾವು ಏನು ಮಾತಾಡ್ತೀವಿ ಅಲ್ಲ ವೇದಿಕೆಯ ಮೇಲೆ, ಆ ರೀತಿ ನಾವು ನಮ್ಮ ಬದುಕನ್ನು ಕಟ್ಟಿಕೊಂಡಿದ್ದೀವೇನೋ ಅಂತಕ್ಕಂಥ ಅನುಮಾನ ಮತ್ತು ಆತಂಕ ನನ್ನನ್ನು ಕಾಡ್ತಾ ಇದೆ. ಮೊದಲೇ ನಾವು ಶುದ್ಧ ಆಗಬೇಕು. ಮೊದಲು ಕವಿ ಪ್ರಾಮಾಣಿಕ ಆಗಬೇಕು. ಕವಿ ಪ್ರಾಮಾಣಿಕ ಆದಾಗ ಕವಿತೆ ಪ್ರಾಮಾಣಿಕವಾಗಿ ಇದ್ದುಕೊಂಡೇ ಇಡೀ ಸಮಾಜವನ್ನು ತನ್ನ ಕಡೆ ಸೆಳ್ಕೊಳ್ತಾ ಇದ್ದೀವಿ. ಇದಕ್ಕೆ ನಾನು ಇಂದಿನ ಬರಗೂರವರನ್ನು ಒಂಚೂರು ನಾನು ನೆನೆಸ್ಕೊಳ್ತಾ ಇದ್ದೀನಿ. ಅವರಿಲ್ಲ, ನಾನು ಇದ್ರೂ ಮಾತಾಡ್ತಿದ್ದೇನೆ, ಇಲ್ಲ ಅಂದ್ರೂ ಮಾತಾಡ್ತಿದ್ದೆ. ಏನಂದರೆ ನನ್ನನ್ನು ಬೆಳೆಸಿದ ಒಂದು ಶ್ರೇಯಸ್ ಅವನಿಗೆ ಸಗ್ತಾ ಇದೆ. ಯಾಕಂದರೆ ಆವಾಗಿನ ಕಾಲಘಟ್ಟ ಜಾಜಿ ಮಲ್ಲಿಗೆ ಒಂದು 1990ರಲ್ಲಿ ಸುಧಾ ಪತ್ರಿಕೆಯಲ್ಲಿ ಬಂತು, ಅವರಿಂದ ಒಂದು ಪತ್ರ ಬಂತ. ನನಗೂ ಅವರಿಗೆ ಪರಿಚಯನೇ ಇರಲಿಲ್ಲ. ನಿನ್ನ ಜಾಜಿ ಮಲ್ಲಿಗೆ ಮತ್ತು ಹಂದಿ ಇನ್ನೂ 4-5 ಕವಿತೆಗಳನ್ನು ಕಳಿಸಬೇಕು ಅಂತೇಳಿ ಬರೋದು ಮೊದಲನೇದು. 1990ರಲ್ಲಿ ಆವಾಗ ಅವರು ಗುರುತಿಸಿದ್ರು. ದಸರಾ ಕವಿಗೋಷ್ಠಿಗೆ ಹೋಗಿ ಸುಮ್ಮನೆ ಹಾಗೆ ನೆನಪು ಮಾಡ್ಕೊಳ್ತಾರೆ. 92ರಲ್ಲಿ ಅವರು ಸಾಹಿತ್ಯ ಅಕಾಡೆಮಿ ಸದಸ್ಯರನ್ನು ಮಾಡಿದರು. 2001ರಲ್ಲಿ ಅವರು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಸದಸ್ಯನನ್ನಾಗಿ ಮಾಡಿದರು. ಆಮೇಲೆ 1995ರಲ್ಲಿ ಬಂಡಾಯ ಸಾಹಿತ್ಯ ಸಂಘಟನೆಯ ರಾಜ್ಯ ಸಂಚಾಲಕರನ್ನಾಗಿ ಮಾಡಿದರು. ಎಲ್ಲಿ ಹೋದಲ್ಲೆಲ್ಲ ನನ್ನ ಹೆಸರನ್ನು ಹೇಳಿದ್ದು ಬಹಳಷ್ಟು ಜನ ಕೇಳಿದರು. ಆವಾಗ ಇಡೀ ಅನೇಕ ವಿಶ್ವವಿದ್ಯಾಲಯಗಳು, ಸರ್ಜು ಅವರೇ, ಅನೇಕ ವಿಶ್ವವಿದ್ಯಾಲಯಗಳ ಪ್ರಾಧ್ಯಾಪಕರು ಪಾತ್ರೋಟ ಬರಗೂರವರಿಗೆ ಮಾನಸ ಪುತ್ರ ಅಂತ ಕರೆದರು. ಇದು ನನ್ನ ಆತ್ಮಚರಿತ್ರೆಯಲ್ಲಿ ದಾಖಲೆ ಇದೆ. ಇದು ದಾಖಲೆ ಇದೆ. ನಿಮಗೊಂದು ಏನು ಸ್ಪಷ್ಟೀಕರಣ ಕೊಟ್ಟೆನಾ? ಬೆಳಗ್ಗೆ ಎಲ್ಲ ಸ್ಪಷ್ಟೀಕರಣದ ಬಗ್ಗೆ ಚರ್ಚೆ ಆಗ್ತದೆ. ಸ್ಪಷ್ಟೀಕರಣ ಅಲ್ಲ, ನಾನು ಹೇಳಿದೆ ಹೀಗಾಯ್ತು, ಇರಲಿ. ಆದರೆ ಸುಮಾರು 36 ವರ್ಷಗಳ ಹಿಂದೆ, 92 ಸುಮಾರು 36 ವರ್ಷಗಳ ಹಿಂದೆ ಬರೂರವರು ಸಾಂಗತ್ಯ ಸಿಕ್ಕದ್ದು ನನಗೆ 36 ವರ್ಷಗಳ ನಂತರ ಮತ್ತೆ ಏನು ಸಿಕ್ಕಿಲ್ಲ ಅವಕಾಶಗಳು. ನನಗೆ 36 ವರ್ಷಗಳ ಹಿಂದೆ ಸಿಕ್ಕಂಥ ಅವಕಾಶಗಳು, ಅಧಿಕಾರ ಅವೆಲ್ಲ ಇವತ್ತಿಗೂ ಇಲ್ಲ. ಯಾಕಂದರೆ ನಾನು ಅವುಗಳ ಹತ್ತಿರ ಹೋಗಿಲ್ಲ. ಕವಿಗೆ ಇಂಥ ಒಂದು ಪ್ರಾಮಾಣಿಕತೆ ಬೇಕು. ಕವಿಗೆ ಇಂಥ ಪ್ರಾಮಾಣಿಕತೆ ಬೇಕು. ನೀವು ಅದಕ್ಕಿಂತ ಮುಖ್ಯವಾಗಿ ಪ್ರತಿಭೆಗಳನ್ನು ಹುಡುಕಿ ಗುರುತಿಸುವ ಕಾಲ ಅದು. ಪ್ರತಿಭೆಗಳನ್ನು ಹುಡುಕಿ ಪ್ರಶಸ್ತಿಯನ್ನು ಕೊಡತಕ್ಕಂಥ ಕಾಲ ಅದು. ಆದರೆ ಇವತ್ತೇನಾಗಿದೆ, ಪ್ರಶಸ್ತಿಗಳ ಮಟ್ಟ ಎಲ್ಲಿಗೆ ಹೋಗಿದೆ? ಸುಮ್ಮನೆ ಹಾಗೆ ನಾವು ಆಲೋಚನೆ ಮಾಡಬೇಕು. ಅದ್ರ ಬಗ್ಗೆ ನಾನು ಇವತ್ತು ಮಾತಾಡೋದಿಲ್ಲ. ಪ್ರಶಸ್ತಿಗಳ ಮಟ್ಟ ಎಲ್ಲಿಗೆ ಹೋಗಿದೆ, ಅವಕಾಶಗಳ ಮಟ್ಟ ಎಲ್ಲಿಗೆ ಹೋಗಿದೆ, ಇವುಗಳನ್ನು ನಾವು ನೋಡಬೇಕು. ಅದಕ್ಕೆ ನಮ್ಮ ಕವಿ ಮಿತ್ರರಿಗೆ ಒಂದು ಮಾತನ್ನು ಏನು ಹೇಳೋದು ಅಂದರೆ, ಪ್ರಚಾರಕ್ಕಾಗಿ, ಪ್ರಸಿದ್ಧಿಗಾಗಿ, ಅವಕಾಶಕ್ಕಾಗಿ, ಅಧಿಕಾರಕ್ಕಾಗಿ ಬರಲಿಕ್ಕೆ ಹೋಗ್ಬೇಡ್ರಿ.
ಪ್ರಚಾರಕ್ಕಾಗಿ ಪ್ರಸಿದ್ಧಿಗಾಗಿ ಅವಕಾಶಕ್ಕಾಗಿ ಬರಲಿಕ್ಕೆ ಹೋಗಿಬಿಡ್ರಿ, ಬರೆದ್ರೆ ಅದು ಬಹಳ ದಿನ ಉಳಿಯುವುದಿಲ್ಲ. ಹೀಗಾಗಿ ಇಂದಿನ ಮುಖ್ಯವಾಗಿ ಕವಿ ಮತ್ತು ಬರಹಗಾರ ಕಾಲದೊಳಗಿದ್ದು ಕಾಲ ಮೀರಬೇಕು. ಬೆಳಗ್ಗೆಯಿಂದ ಆಗ್ತಾ ಇದೆ ಕಾಲ. ಅವರು ಹೇಳಿದ್ರು, ಇವರು ಯಾರೋ ಒಬ್ಬರು ವಿಚಾರ ಮಂಡಿಸಿದವರು ಹೇಳಿದರು, ಇವರು ನಮ್ಮ ಯಾರು ವಿಜಯ್ ಕುಮಾರ್ ಅವರು ಏನೋ ಹೇಳಿದರು, ಇದು ಮೇಯರ್ ಮುತ್ತಣ್ಣ ಮತ್ತು ಜೋಗಿ ಸಿನಿಮಾದ ಉದಾಹರಣೆಯನ್ನು ಕೊಟ್ಟಿದ್ದಾರೆ. ಜೋಗಿ ಸಿನಿಮಾದ ಉದಾಹರಣೆ. ಅದಕ್ಕೆ ಕವಿ ಮತ್ತು ಬರಹಗಾರ ಕಾಲದೊಳಗಿದ್ದು ಕಾಲ ಮೀರಬೇಕು, ಜಾತಿಯೊಳಗಿದ್ದು ಜಾತಿ ಮೀರಬೇಕು, ಧರ್ಮದೊಳಗಿದ್ದು ಧರ್ಮ ಮೀರಬೇಕು. ಇಲ್ಲಿಕಂದ್ರೆ ನಿಮಗೇನು ಅರ್ಥನೇ ಇಲ್ಲ ನನ್ನ ದೃಷ್ಟಿಯಲ್ಲಿ. ಯಾಕೆಂತಂದರೆ ಪಂಪ ಇದಕ್ಕಿದ್ದ ಉತ್ತಮವಾದ, ನಮ್ಮ ಪಂಪ ಹಿಮ್ಮಡಿಯವರು ಹೇಳಿದರು, ನಮ್ಮ ಬರಗೂರವರು ರಾಜಗುರು ಏನು ಅಂತಾರೆ, ಯಾವ ಗುರು, ಪಂಪನಿಗೆ ಒಂದು ಹೆಸರಿದೆ, ಆಡೋಜ, ನಾಡಿನ ಗುರು ಅಂತ. ನಾಡಿನ ಗುರು ಆಗಬೇಕಾಗಿತ್ತು ಅಂದರೆ ಕಾಲದೊಳಗಿದ್ದು ಕಾಲ ಮೀರಬೇಕು, ಜಾತಿ ಒಳಗಿದ್ದು ಜಾತಿ ಮೀರಬೇಕು, ಧರ್ಮದೊಳಗಿದ್ದು ಧರ್ಮ ಮೀರಬೇಕು. ಪಂಪ ಪ್ರಾರಂಭದ ಮೊದಲು ಆತ ಬ್ರಾಹ್ಮಣ, ಶೈವ ಬ್ರಾಹ್ಮಣ. ಅಲ್ಲಿಯ ಖಂಡಾಚಾರಗಳನ್ನು ಹೊರತುಪಡಿಸಿ ಎಲ್ಲಿಗೆ ಬಂದ, ಜೈನ ಧರ್ಮಕ್ಕೆ ಬಂದ. ಅಲ್ಲಿ ಅವನಿಗೆ ಏನಿಸ್ತೋ ಏನೋ ಅಲ್ಲೇ ಇದ್ದುಕೊಂಡೆ, ಧರ್ಮದಲ್ಲಿ ಇದ್ದುಕೊಂಡೆ ಮನುಷ್ಯ ಜಾತಿ ತಾನು ಒಂದೇ ವಲಂ ಅಂತ. ಮನುಷ್ಯ ಜಾತಿ ತಾನು ಒಂದೇ ವಲಂ ನೋಡ್ರಿ ಹೇಗಿದೆ. ನಾನು ಇತ್ತೀಚೆಗೆ ಒಂದು ಕವಿತೆ ಬರೆದೆ, ಏನು ಅಂತಾರೆ, ಪಂಪ ಪ್ರಕೃತಿ ಮತ್ತು ಕವಿಯನ್ನು. ಪಂಪ ತನ್ನಷ್ಟಕ್ಕೆ ತಾನೇ ಆಲೋಚನೆ ಮಾಡ್ತಾ ಇದ್ದಾರೆ. ನಾನು ಸುಮ್ಮನೆ ಅಂದ್ಬಿಟ್ಟೆ, ನಾನು ಮನುಷ್ಯ ಜಾತಿ ತಾನು ಒಂದೇ ವಲಂ ಅಂತ. ನೀವ್ಯಾರು ಇವತ್ತು ಉಳಿದೇ ಇಲ್ಲ, ಹಾಗೆ ಯಾರು ಉಳಿದೇ ಇಲ್ಲ, ನಾವು ಮನುಷ್ಯರಾಗಿ ಉಳಿದೇ ಇಲ್ಲ. ಇದನ್ನೇ ನಾನು ಬಸವಣ್ಣಗೆ ಅನ್ವಯ ಮಾಡ್ತಾ ಇದ್ದೆ. ಪಂಪನದು 10ನೇ ಶತಮಾನದಾದರೆ ಬಸವಣ್ಣನದು 12ನೇ ಶತಮಾನ. ಸಕಲ ಜೀವಾತ್ಮರಿಗೆ ಲೇಷಣೆ ವಹಿಸಿದ ನೋಡಿ. ಸಕಲ ಜೀವಾತ್ಮರಿಗೆ ನಾವು ಪ್ರಾಣಿಗಳ ಮೇಲೆ ದಯೆ ಇರಲಿ ಅಂತ ಇವತ್ತು ಬಸ್ಸಿನ ಮೇಲೆ ಬರೆಸ್ತಾ ಇದ್ದೀವಿ. 12ನೇ ಶತಮಾನದಲ್ಲಿ ಬಸವಣ್ಣ ಹೇಳಿದ, ಕಾಲ ಮೀರಿದ ತನ್ನದೇ ಆದಂಥ ಒಂದು ಧರ್ಮವನ್ನು ಕಟ್ಟಿದ ಲಿಂಗಾಯತ ಧರ್ಮ. ಆ ಲಿಂಗಾಯತ ಧರ್ಮ ಇವತ್ತದು ಧರ್ಮವಾಗಿ ಉಳಿದಿಲ್ಲ. ಯಾಕಂದರೆ ಬಸವಣ್ಣನ ಧರ್ಮ ಏನಿದೆ ಅಂತಂದರೆ ಸಮಾಜದ ಎಲ್ಲ ಸಮುದಾಯದ ಜನರನ್ನು ಅಪ್ಪಿಕೊಳ್ಳುವುದು ಮತ್ತು ಒಪ್ಪಿಕೊಳ್ಳುವುದು. ಇಲ್ಲಿ ಕೇವಲ ಸೀಮಿತ ಜನ ಇದ್ದಾರೆ. ಅದಕ್ಕೆ ಬಸವಣ್ಣ ಕಾಲದೊಳಗಿದ್ದು ಕಾಲ ಮೀರಿದ, ಜಾತಿಯೊಳಗಿದ್ದು ಜಾತಿ ಮೀರಿದ, ಧರ್ಮದೊಳಗಿದ್ದು ಧರ್ಮ ಮೀರಿದ. ಅದ್ರ ಜೊತೆ 19-20ನೇ ಶತಮಾನದ ಕುವೆಂಪು ತಾನು ಒಕ್ಕಲಿಗನಾದರೂ ಕೂಡ ವಿಶ್ವಮಾನವ ತತ್ವವನ್ನು ಪ್ರತಿಪಾದಿಸಿದ. ಎಂಥದ್ದು ವಿಶ್ವಮಾನವ ತತ್ವ? ವಿಶ್ವ ಹುಟ್ಟುವಾಗ ಮನುಷ್ಯನಾಗಿ ಹುಟ್ಟುವ ಕೂಸು ಮನುಷ್ಯನಾಗಿಯೇ ಸಾಯಬೇಕು. ವಿಶ್ವಮಾನವ ತತ್ವವನ್ನು ಪ್ರತಿಪಾದಿಸಿದ. ಆದರೆ ಕುವೆಂಪು ಅವರನ್ನು ಒಂದಿಷ್ಟು ಜನ ಏನೇನೋ ಗದ್ದ ಮಾಡ್ತಾ ಇದ್ದಾರೆ. ಅದರ ನಂತರ ಬಂದಂಥವ್ರು ಯಾರು ಅಂತಂದರೆ ರಾಜ್ಕುಮಾರ್. ಸಿನಿಮಾದ ಇವತ್ತು ನಾವು ನೆನಪು ಮಾಡಿಕೊಳ್ಬೇಕು. ತಾನು ಈಡಿಗನಾದರೂ ತಾನು ಈಡಿಗನಲ್ಲ, ನಾನೊಬ್ಬ ಕನ್ನಡದ ಕಲಾವಿದ ಅಂತ. ಅಲ್ಲ, ಮುಗಿದವರೆಲ್ಲ ಅಷ್ಟಿಷ್ಟು ಕಲಿತರು, ಅಷ್ಟಿಷ್ಟು ಬರೆದರು. ಅರೆ ರಾಜ್ಕುಮಾರ, ನಾನೊಬ್ಬ ಕಲಾವಿದ, ನನಗೆ ಜಾತಿ ಮತ ಧರ್ಮ ಪಂಥ ಪಂಗಡ ವರ್ಗ ವರ್ಣಗಳಿಲ್ಲ. ಈ ನಾಲ್ವರು ಕನ್ನಡವೇ ಧರ್ಮ ಅಂದರು, ಕನ್ನಡವೇ ಜಾತಿ ಅಂದರು. ಇಡೀ ಕನ್ನಡಮಯವನ್ನೇ ವಿಶ್ವಮಯವಾಗಿ ಮಾಡಿದರು. ವಿಶ್ವಮಯ. ನಾನು ಸತೀಶ್ ಕುಲಕರ್ಣಿ ಅವರನ್ನು ಹುಬ್ಬಳ್ಳಿಯಲ್ಲಿ ಒಂದು ಪ್ರಶ್ನೆ ಕೇಳಿದ್ದೆ. ಈ 4 ಜನರನ್ನು ಹೊರತುಪಡಿಸಿದರೆ ಕರ್ನಾಟಕದಲ್ಲಿ ಮತ್ತೆ ಯಾರು ಸಿಗ್ತಾ ಇದ್ದಾರೆ ನಮಗೆ? ಆ ಹೊಳವುಗಳನ್ನು, ಆ ಒಳನೋಟಗಳನ್ನು ನಾವು ಬರಗೂರು ರಾಮಚಂದ್ರಪ್ಪ ಅವರ ಹತ್ರ ಕಾಣಬಹುದು. ಈ 4 ಜನರ ನಂತರದವರಾಗಿ ಬರಗೂರು ರಾಮಚಂದ್ರ. ಅದಕ್ಕೆ ನನಗೊಂದು ಆಲೋಚನೆ ಬಂತ, ನಿಮ್ಮ ಜೋಡಿ ಕೂತಾಗ ಒಂದು ಆಲೋಚನೆ. ಈ ಇತ್ತೀಚೆಗೆ ಸುಮಾರು ಒಂದು 6 ಅಥವಾ 7-8 ಜನ ಮೇಲ್ಮನೆಗೆ ವಿಧಾನಸಭೆಯಿಂದ ಮತ್ತು ರಾಜ್ಯಪಾಲರಿಂದ ನಾಮಕರಣ ಆದೇಶ ಆಗ್ತಾ ಇದೆ. ಮೇಲ್ಮನೆಯಲ್ಲಿ ಬರಗೂರಂಥವರೊಬ್ಬರು ಇದ್ದರೆ ಅಂತಂದರೆ ಅಲ್ಲಿ ಸಾಹಿತ್ಯಕ್ಕೆ ಒಂದು ದೊಡ್ಡ ಶಕ್ತಿ ಬರ್ತಾ ಇದೆ. ಸರ್ಕಾರ ಆ ಕೆಲಸ ಮಾಡಬೇಕು, ಸಂಘಟನೆ ಮಾಡಬೇಕು ಅಂತಲ್ಲ, ಸರ್ಕಾರ ಇಂಥವರನ್ನು ಹುಡುಕಾಡಿಸಿ ಮೇಲ್ಮನೆಯ ಶಕ್ತಿಯನ್ನು, ಮೇಲ್ಮನೆಯ ಗೌರವವನ್ನು ಮತ್ತೆ ಎತ್ತಿದ್ದೀವಿ. ಯಾಕಂದರೆ ಇಡೀ ಸಾಹಿತ್ಯ, ಅದಕ್ಕೆ ಬರಗೂರು ಅವರು ಒಂದು ಮಾತು ಹೇಳ್ತಾರೆ,
ರಾಜ್ಕುಮಾರ್ ಅವರು ಪ್ರಜಾಪ್ರತಿಭೆಯಾದರೆ ಬರಗೂರವರು ಸಾಹಿತ್ಯದ ಪ್ರತಿಭೆಯಾದ. ಅವರು ಪ್ರಜಾಪ್ರತಿಭೆ, ಇವರು ಸಾಹಿತ್ಯದ ಪ್ರತಿಭೆ. ಹೀಗಾಗಿ ಮತ್ತೆ ನಮಗೆ ಶಕ್ತಿ ಬರ್ತಾ ಇದೆ ಎಲ್ಲ ಅನೇಕ ಜನ. ಯಾಕಂದರೆ ನೀವು ಬೆಳಗ್ಗೆ ಹೇಳಿದ್ರೆ 25 ಸಿನಿಮಾ ಅವ್ರು ಮಾಡಿಬಿಟ್ರು, ಅದು ಬೆಳ್ಳಿ ಮಹೋತ್ಸವ ಅಲ್ಲ ಸರ್, 25 ಸಿನಿಮಾಗಳನ್ನು ಮಾಡಿದರು. ಸಾವಿರಾರು ಅಸಂಖ್ಯಾತ ಜನ ಜೀವಂತ ವ್ಯಕ್ತಿಗಳನ್ನು ಅವರು ಬೆಳೆಸಿದ್ದಾರೆ, ಅಸಂಖ್ಯಾತ ಪ್ರತಿಭೆಗಳನ್ನು ಬೆಳೆಸಿದ್ದಾರೆ, ಅಸಂಖ್ಯಾತ ಲೆಕ್ಕವೇ ಇಲ್ಲ. ನೀವು ನಾನು ಸುಮ್ಮನೆ ನನ್ನೊಂದು ಉದಾಹರಣೆ ಕೊಟ್ಟೆ ಅಂತ. ಬಹುಶಃ ನನ್ನನ್ನು ಅವತ್ತು ಗುರುತಿಸಲಿಲ್ಲ ಅಂದರೆ ನನಗೆ ಇವತ್ತಿಗೂ ಕೂಡ ಸಾಹಿತ್ಯ ಅಕಾಡೆಮಿ ಮೆಂಬರ್ ಆಗ್ತಾ ಇರಲಿಲ್ಲ, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಮೆಂಬರ್ ಆಗ್ತಾ ಇರಲಿಲ್ಲ. ಯಾಕಂದರೆ ಇಲ್ಲಿ ಲಾಬಿ ಮತ್ತು ಲೋಬಿಗಳ ಕಾಲ ಇದೆ, ಲಾಬಿ ಮತ್ತು ಲೋಬಿಗಳ ಕಾಲ. ಈ ಲಾಬಿ ಮತ್ತು ಲೋಬಿ ಇರಲಿಲ್ಲ ಅಂತಂದರೆ ಏನು ಸಿಗ. ನನಗೊಬ್ಬ ರಾಜಕಾರಣಿ, ಸಾಹಿತಿ ರಾಜಕಾರಣಿ ಒಂದು ಮಾತನ್ನು ಹೇಳಿದರೆ ಏನು ಅಂತಾರೆ, ಪಾತ್ರೋಟ್ ನೀನು ಜಾತಿಗಳನ್ನು ನಂಬಲಿಲ್ಲ ಅಂತಂದರೆ ನಿನಗೆ ಯಾವ ಅವಕಾಶಗಳು ಸಿಗುವುದಿಲ್ಲ. ಸಿಗದಿದ್ರೂ ಪರವಾಗಿಲ್ಲ, ನನಗೆ ಇವತ್ತು ಪ್ರಶಸ್ತಿ ಕೊಡ್ತೀರಿ, ನಾಳೆ ನನ್ನನ್ನು ಮರೆತು ಬಿಡ್ತೀರಿ. ಅಕ್ಷರ ಮಾತ್ರ ಶಾಶ್ವತವಾಗಿ ಉಳಿತಾರೆ. ಪಂಪ ಉಳಿದಿದ್ದಾನೆ, ಕುವೆಂಪು ಉಳಿದಿದ್ದಾನೆ, ರನ್ನ ಉಳಿದಿದ್ದಾನೆ. ನೀವು ಕೂಡ ಕೆಲವೊಂದಿಷ್ಟು ಕಾಲ ಉಳಿತೀವಿ. ಯಾಕಂದ್ರೆ ನಾನು ಸುಮ್ಮನೆ ಒಂದು ಉದಾಹರಣೆಯನ್ನು ಕೊಡ್ತೀನಿ. ಏನು ಅಂತಾರೆ, ನಾವು ಮೊನ್ನೆ ಒಬ್ಬ ರಾಜಕಾರಣಿ ಜೊತೆ ಒಬ್ಬರು ಮನೆಗೆ ಕರ್ಕೊಂಡು ಹೋಗಿದ್ರು. ಅವ್ರು ಬಾತ್ರೂಮ್ಗೆ ಹೋಗಿ ಬರ್ತೀನಿ ಅಂತ ಹೋದರು. ನಾನು ಅಲ್ಲೇ ಹಾಲಿನಲ್ಲಿ ನಿಂತಿದ್ದೆ. ಒಬ್ಬ ಹೆಣ್ಮಗಳು ಬಂದು ಅಲ್ಲರಿ ನಿಮಗೆ ಹೊರಗೆ ಕುಚ್ಚಿ ಹಾಕಿ ನಾವು ಇಲ್ಲೇ ಬಂದಿದ್ದೀವಿ ಅಂತ. ನನಗೆ ಒಂದು ಸ್ವಲ್ಪ ನೋವಾಯಿತು ನನಗೆ. ಯಾಕಂದ್ರೆ ಅವ್ರು ಪರಿಚಯ ಇಲ್ಲ, ಅವ್ರು ತಪ್ಪಲ್ಲ, ನನಗೆ ಪರಿಚಯ ಇಲ್ಲ. ಅವ್ರು ಬಾತ್ರೂಮಿಗೆ ಹೋಗಿ ಬರ್ಕೊಡೋದು ನಾನು ಹೊರಗೆ ಬಂದೆ. ಅಲ್ಲಿ ಗನ್ಮ್ಯಾನ್ಗಳು ಮತ್ತು ಡ್ರೈವರ್ಗಳು ಕೂತಿದ್ರು. ಸರ್ ಇಲ್ಲೇ ಯಾಕೆ ಬರ್ತೀನಿ, ನೀವು ಅಲ್ಲೇ ಹೋಗ್ಬೇಕು. ಬೇಡ ಹಿಂಗಂದ್ರೆ ಅವರು ಎಲ್ಲ ನಿಮಗೆ ಹಿಂಗಂದ್ರೆ ಅವ್ನು ತಿಳ್ಕೊಂಡು ಮನೆ ಮಾಲಕ್ಕೆ ಬಂದ. ಬರೀ ಸರ್ ಸುಮ್ಮ ಒಳಗೆ ಬರ್ರಿ ನೀವು. ಅವ್ನು ಒತ್ತಾಯಕ್ಕೆ ಹೋಗಿ ಕೂತಿ ಇಬ್ಬರು ಕೂಡಿ ನಾಷ್ಟ ಮಾಡಿದ್ವಿ. ಎದ್ದು ಬರುವಾಗ ಯಾರು ನನಗೆ ಹೊರಗೆ ಕುಂಡ್ರಲಿಲ್ಲ. ಆ ಹೆಣ್ಮಗಳು ಇಷ್ಟೇ ಕೈ ಮುಕ್ಕೊಂಡಿದ್ರು. ನನಗೆ ಗೊತ್ತಿದ್ದಿಲ್ಲ ನೀವು ಯಾರು ಅನ್ನೋದು. ಅದಕ್ಕೆ ದಯಮಾಡಿ ಕ್ಷಮಿಸಿಬಿಡ್ರಿ ಅಂತ. ಅವರ ಮೊಮ್ಮಗಳು 5ನೇ ಕ್ಲಾಸಿಗೆ ನನ್ನ ಕವಿತೆಯನ್ನು ಓದಿದ್ದಾಳೆ. ಹಾಗೆ ಅವರ ಅಜ್ಜಿಗೆ ಹೇಳಿದ್ದಾಳೆ, ಒಂದು ಕವಿತೆ ಒಬ್ಬ ವ್ಯಕ್ತಿಯನ್ನು ಹೇಗೆ ಪರಿವರ್ತನೆ ಮಾಡ್ತಾ ಇದೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ನಾನು ಯಾಕಂದರೆ ನಾನು ಸುಮ್ಮನೆ ಹೇಳೋದಿಲ್ಲ, ಇನ್ನೊಂದು ಉದಾಹರಣೆಯನ್ನು ಕೊಡ್ತೀನಿ. ನಾನು ಏನು ಅಂತಾರೆ, ನನಗೆ ಭೋವಿ ಮಠ, ನಾನು ಯಾವ ಸಮುದಾಯದಿಂದ ಬಂದೀನಿ ಅಂದರೆ ಭೋವಿ ಸಮುದಾಯದಿಂದ ಬಂದೀನಿ. ಆ ಭೋವಿ ಸಮುದಾಯದಿಂದ ಒಂದು ಫೋನ್ ಬಂತು ಈಗ 2 ದಿವಸದಿಂದ. ನಾವು ಒಂದು ಊರಿನಲ್ಲಿ ವಿಚಾರ ಸಂಕಿರಣ ಮಾಡ್ತೀವಿ, ಭೋವಿ ಸಾಹಿತಿಗಳ ವಿಚಾರ ಸಂಕಿರಣ, ನೀವು ಬಂದು ಉಪನ್ಯಾಸ ಮಾಡಬೇಕು ಅಂತ ಹೇಳಿದರು. ಇಲ್ಲ, ನಾನು ಬರೋಕ್ಕಾಗೋದಿಲ್ಲ, ಜಾತಿ ಸಮಾವೇಶಗಳಲ್ಲಿ ಬರುವುದಿಲ್ಲ. ಇದು ಜಾತಿ ಸಮಾವೇಶ ಅಲ್ರಿ, ಭೋವಿ ಸಾಹಿತಿಗಳ ಸಮಾವೇಶ ಅಂತ. ಅಲ್ಲ, ಭೋವಿ ಸಾಹಿತಿಗಳ ಸಮಾವೇಶ ಇರಲಿ, ಜಾತಿ ಸಮಾವೇಶ ಇರಲಿ, ಅಟ್ಲೀಸ್ಟ್ ನಾವು ಏನು ಬರಿತೀವಲ್ಲ ಬರೋದಿಲ್ಲ. ನಾವು ಹೇಳಿ ಸಿ ಎಂ ಬಂದಾಗೂ ಕರೀರಿ, ನೀವನ್ನ ಬರಲಿಲ್ಲ, ಈಗೂ ಬರೋದಿಲ್ಲ ಅಂದರೆ ನೀವು ಭಾಳ ದೊಡ್ಡ ಜಾತ್ಯತೀತ ಮನುಷ್ಯರಾಗಿಬಿಟ್ರಿ ಅಂದ್ರೆ ನೋಡಪ್ಪ, ನಾನು ನೀ ಎಷ್ಟು ಕೇಳಿ ಅಷ್ಟು ಉತ್ತರ ಹೇಳಿದ್ದೀನಿ. ನನಗೆ ಜಾತಿಯೊಳಗೆ ನಂಬಿಕೆ ಇತ್ತು. ಮತ್ತು ಜಾತಿಗಳ ವಿರುದ್ಧ ಮಾತಾಡ್ತಾನೆ ಜಾತಿ ಸಮಾವೇಶದಲ್ಲಿ ಭಾಗವಹಿಸುವ ಸಾಹಿತಿಗಳು ನನ್ನ ದೃಷ್ಟಿಯಲ್ಲಿ ಏನೋ ದೊಡ್ಡ ಸಾಧಕರಲ್ಲ. ನಮಗೆ ಅವಕಾಶ ಸಿಗಲಿ ಬಿಡಲಿ. ರಜಾಪುರ ಹೌದಂತೀರಿ ಅಲ್ಲಂತೀರಿ? ಇಲ್ಲ ಚಿಂತಕರು ಅದಕ್ಕೆ ಉತ್ತರ ಕೊಡಬೇಕು. ಅದಕ್ಕೆ ಭಾಳ ನನಗೆ ಸಂತೋಷ ಇದೆ. ನನಗೆ ಬಿಡ್ರಿ, ನಮ್ಮ ಮಣಿಯವರು, ನಮ್ಮ ಮಿಸ್ಸಸ್ ಹೇಳಿದರೆ ಅಷ್ಟೇ ಎಷ್ಟು ಮಾತಾಡ್ಬೇಕು ಬರೋದಿಲ್ಲ ಅಂತ ಹೇಳೋದು. ಸಮಾವೇಶ ಜಾಸ್ತಿ ಮಾತಾಡೋಕ್ಕೆ ಹೋಗ್ಬಾರ್ದು. ಅವ್ರ ಜೊತೆ ನಿನ್ನ ಸಿದ್ಧಾಂತ ನಿನಗೆ, ಅವ್ರ ಸಿದ್ಧಾಂತ ಅವರಿಗೆ ಕಲ ಅಷ್ಟು. ಹೀಗಾಗಿ ನಾವು ಬೆಳೆಯುತ್ತಾ ಏನಾಗಬೇಕು ಅಂದ್ರೆ ಮಗು ಮನಸ್ಸಿನವರಾಗಬೇಕು. ಬೆಳೆಯುತ್ತಾ ಮಗು ಮನಸ್ಸಿನವರಾಗಬೇಕು. ಮಗು ಯಾರದಾದರೇನು, ಯಾವುದಾದರೇನು, ಮಗುವೇ. ಮಗು ಹೆಣ್ಣಾಗಲಿ ಗಂಡಾಗಲಿ ಅಥವಾ ಯಾವ ಜಾತಿಯದೇ ಇರಲಿ, ಯಾವ ಸಮುದಾಯದೇ ಇರಲಿ, ಮಗು ಯಾವುದಾದರೇನು, ಯಾರದಾದರೇನು, ಮಗುವೇ. ಈ ಪ್ರಜ್ಞೆ ಬರಹಗಾರರನ್ನು ಇವತ್ತು ಕಾಡಬೇಕಾಗಿದೆ. ಈ ಪ್ರಜ್ಞೆ ನೋಡಿ, ನೀವು ಸುಮ್ಮನೆ ಹಾಗೆ ನಾನು ಬೆಳಗ್ಗೆಯಿಂದ ನೀವು ಬರ್ಗೂರವ್ರ ಬಗ್ಗೆ ಎಲ್ಲರೂ ಮಾತಾಡಿದ್ರಿ, ನಾನು ಮಾತಾಡಿದೆ. ಬರ್ಗೂರವ್ರು ನೋಡಿದಾಗ ನನಗೊಂಥರ ಮಗು ಮನಸ್ಸಿನ ವ್ಯಕ್ತಿ ಕಾಣ್ತಾ ಇದ್ದಾರೆ. ಎಲ್ಲರನ್ನೂ ಮಾತಾಡಿಸ್ತಾರೆ, ಎಲ್ಲರನ್ನೂ ಪ್ರೀತಿ ಮಾಡ್ತಾರೆ. ಇದು ಎಲ್ಲರಲ್ಲಿ ಬರಬೇಕು. ಯಾಕಂದ್ರೆ ಅವರ ನೆರಳಿನಲ್ಲಿ ಬೆಳೆದಂಥವ್ರು ಇದನ್ನು ಅನುಸರಿಸಬೇಕು. ನಾನು ಹೇಳೋದು, ಅವರ ನೆರಳಿನಲ್ಲಿ ಬೆಳೆದವರು ಕೂಡ ಇದನ್ನು ಅನುಸರಿಸಬೇಕು. ಆ ಕಾರಣಕ್ಕಾಗಿಯೇ ಸತ್ಯದ ಮೇಲೆ ಬೆಳಕು ಚೆಲ್ಲಬೇಕಾದಂಥ
ಪೆನ್ನೇ ಭ್ರಷ್ಟವಾದರೆ ಯಾರನ್ನು ಯಾರು ಕಾಪಾಡು? ಭ್ರಷ್ಟಾಚಾರದ ಬಗ್ಗೆ ಬರೀತಕ್ಕಂಥ ಅಥವಾ ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ತಕ್ಕಂಥ ನಾವೇ ಭ್ರಷ್ಟರಾದರೆ ಇಡೀ ಸಮಾಜವನ್ನು ಯಾರು ಕಾಪಾಡುವುದು? ಅದಕ್ಕೆ ನಾನು ಬುದ್ಧನಿಗೆ ಒಂದಿಷ್ಟು ದಾರಿ ಬಿಡಿ, ಅಳುವ ಕೂಸಿಗೆ ಒಂದಿಷ್ಟು ನೀರು ಕೊಡಿ ಅಂತ. ಬುದ್ಧನಿಗೆ ಒಂದಿಷ್ಟು ದಾರಿ ಬಿಡಿ. ಇದೇ ಇವರು ಸರ್ ಆ ಬುದ್ಧನ ಹತ್ಯೆ ನಿಂದ್ರಿ ಸರ್, ನನಗೆ ಗೊತ್ತಿಲ್ಲ, ನೋಡಿಲ್ಲ, ನಾನು ಬುದ್ಧನ ನೋಡೇ ಇರ್ತಿಲ್ಲ ಸರ್, ಒಂದು ಸ್ವಲ್ಪ ಬುದ್ಧನ ಹತ್ಯೆ ನಿಂದ್ರಿ ಬುದ್ಧನ ಕವಿತಾ ಪಾಠ ಮಾಡಿಲ್ಲ ನಾನು. ಅದಕ್ಕೆ ಬುದ್ಧನಿಗೆ ಒಂದಿಷ್ಟು ದಾರಿ ಬಿಡಿ, ಅಳುವ ಕೂಸಿಗೆ ಒಂದಿಷ್ಟು ನೀರು ಕೊಡಿ. ಇಷ್ಟು ಕೊಟ್ಬಿಟ್ರೆ ಜಗತ್ತು ಇವತ್ತು ಯುದ್ಧ ಆಗ್ತಾ ಇಲ್ಲ, ಯುದ್ಧ ಆಗ್ತಿರ್ಲಿಲ್ಲ. ಬುದ್ಧನನ್ನು ನಾವು ದೇಶ ಬಿಟ್ಟು ಓಡಿಸ್ತೀವಿ ಅಂತ ತಿಳ್ಕೊಂಡು ಅವ್ರು ಏನೇನ ಮಾಡ್ಕೊಂಡು ಬಿಟ್ರು. ಈ ಕಾರಣಕ್ಕಾಗಿಯೇ ಅಕ್ಷರಕ್ಕೂ ಜಾತಿ ಬಂದುಬಿಟ್ಟಿದೆ ಇವತ್ತು. ಎಂಥ ದುರಂತರಿ ನಮಗೂ ಅಕ್ಷರಕ್ರಿ. ಅಲ್ಲಿ ಟಚಬಲ್ ಇನ್ನು ಅನ್ಟಚಬಲ್ ಅಕ್ಷರ ರಜಾಪುರ ನಿಮ್ಗೆ ಗೊತ್ತಿಲ್ಲ, ನನಗೆ ಅನುಭವ ಆಯ್ತಿದೆ. ಏನ್ರಿ ಅಕ್ಷರಕ್ಕೆ ಅವ ಟಚಬಲ್, ಅದು ಪ್ರಶಸ್ತಿ ಅನ್ಟಚಬಲ್ ನೋಡ್ರಿ. ಅಂತ ನಮ್ಮ ಸಾಹಿತಿಗಳು ಮತ್ತು ಇವರು ಹೆಸರಾಂತ ಸಾಹಿತಿಗಳು, ಪ್ರಸಿದ್ಧ ಸಾಹಿತಿಗಳು. ಇವರು ಕಾದಂಬರಿ, ಕಥೆ, ಇವ್ರ ನಾಟಕ ನೋಡಬೇಕು, ಓದಬೇಕು, ಮತ್ತು ಎಂತೆಂಥ ಭಾಷಣಗಳನ್ನು ಮಾಡಿ. ಅಲ್ರಿ ನೀವು ಹೋಗಿ ಏನು ಕೆಲಸ ಮಾಡ್ತೀರಿ? ನೀವು ಹೋಗಿ ಎಂಥ ಕೆಲಸ ಮಾಡ್ತಾ ಇದ್ದೀರಿ? ಅಲ್ಲ, ನೀವು ಹೋದವರು ಯಾವನು ಪ್ರತಿಭಾವಂತ ಇರ್ತಾನ, ಯಾವುದೇ ಜಾತಿಯವನಿರಲಿ, ಯಾವುದೇ ಸಮುದಾಯವಿರಲಿ, ಯಾವುದೇ ಇದಿರಲಿ, ಕವಿತೆಗೆ ಭಾಷೆ, ಜಾತಿ, ಮತ, ಧರ್ಮ, ಪಂಗಡ, ವರ್ಗ, ಕಾಲ, ದೇಶ ಇರಲೇಬಹುದು. ಇವತ್ತು ನನ್ನ ಬಡವನ ಸುಮ್ಮನೆ ಹಾಗೆ ನಮ್ಮ ಬಡವನಾದರೆ ಏನು ಪ್ರಿಯೆ 5 ಎಲ್ಲರೂ ನನ್ನ ಅಭಿಮಾನಿಗಳು ಎಷ್ಟು 5 ಕೋಟಿ ಜನ ಕೇಳಿದ್ದಾರೆ. 5 ಕೋಟಿ ಬರೇ 10 ಪೈಸೆ ಕೊಟ್ಟಿದ್ದರೆ ನಾನು ಕೋಟ್ಯಾಧೀಶ, ನಾನೇ ಕೋಟ್ಯಾಧೀಶ. ನಾನೇ ಒಂದು ಗಾಡಿ ತಗೋಬೋದಾಗಿತ್ತು. ಆದರೆ ಎಂಥ ದುರಂತ ಅಂದರೆ ಪ್ರತಿ ತಿಂಗಳು 3 ವರ್ಷ ನಾನೇ ಆ ಹಾಡಿಗೆ 50 ರೂಪಾಯಿ ಕಟ್ಟಿದ್ದೀನಿ ನಾನು. ಅದು ಏರ್ಟೆಲ್ ನಿಂತೋಗಿದೆ. ಅದೇ ಕವಿತೆ 5 ಯೂನಿವರ್ಸಿಟಿಗೆ ಸಿಲೆಬಸ್ ಇದೆ. ನೋಡಿ ನಮ್ಮ ಪರಿಸ್ಥಿತಿ ಹೇಗಿದೆ. ನಿಮ್ಮ ಎದುರು ನಾನು ಶಕ್ತಿ ಮಾತಾಡ್ತೀನಿ. ಹಾಗೆ ಸುಮ್ಮನೆ ಹಾಗೆ ಒಬ್ಬ 3ರಿಂದ 75-80 ವರ್ಷದ ವಯೋವೃದ್ಧರವರೆಗೆ ಹಾಡ ಕೇಳಿದ್ದಾರೆ. ಸಾಕಲ್ಲ, ಇದಕ್ಕಿಂತ ಪ್ರಶಸ್ತಿ, ಇದಕ್ಕಿಂತ ನಿಮ್ಮ ಕನ್ನಡ ಸಂಸ್ಕೃತಿ ಇಲಾಖೆಯ ಗಾಯತ್ರಿ ಅವರು ಹೇಳಿದರೆ ನಿಮಗೊಂದು ಅವಾರ್ಡ್ ಸಿಗ್ಬೇಕಾಗಿತ್ತು ಸರ್ ನನಗೆ ಅಂತ. ಪ್ರಶಸ್ತಿ ಇವತ್ತು ಕೊಟ್ಬಿಡ್ತಾರೆ ಮೇಡಮ್, ನಾಳೆಗೆ ಮರ್ತು ಬಿಡ್ತಾರೆ. ನನಗೆ ಅಂಥ ಪ್ರಶಸ್ತಿಗಳಲ್ಲಿ ನಂಬಿಕೆ ಇಲ್ಲ ಅಂತ ಹೇಳಿದ್ರು. ಇದು ನಮ್ಮ ಕವಿಗಳು ರೂಢಿಸಿಕೊಳ್ಬೇಕಾದಂಥ ಒಂದು ಮಾತು. ಅದಕ್ಕೆ ಜಾತಿಗಳ ಕುರಿತು ಮಾತನಾಡಿದರೆ, ಯಾಕಂದರೆ ನಾವು ಮತೀಯವಾದದ ಬಗ್ಗೆ ಮಾತಾಡ್ತೀವಿ. 10 ನಿಮಿಷ ನನಗೆ ಅಧ್ಯಕ್ಷ ಭಾಷಣ ಆಯ್ತು. ಇವತ್ತು ನಮ್ಮ ಒಂದಿಷ್ಟು ಜನ ಗೆಳೆಯರು ಸಿಕ್ಕಾರೆ, ಅವ್ರಿಗೊಂದು ಸ್ವಲ್ಪ ಈ ವಿಚಾರಗಳನ್ನು ಹೇಳ್ತಾರೆ. ಭಾಳ ದಿವಸದ ಮ್ಯಾಗ ನಮ್ಮ ಚಿಂತಕರು ಸಿಕ್ಬಿಟ್ಟಾರ ಅನ್ಸುತ್ತೆ. ನಾವು ಮತೀಯವಾದದ ಬಗ್ಗೆ ಮಾತಾಡ್ತೀವಿ. ಹೆಂಗೆ ಮಾತಾಡ್ತಾರೆ? ಮತೀಯವಾದದ ಬಗ್ಗೆ, ವಿಭಜನೆಯ ಬಗ್ಗೆ ಮಾತಾಡ್ತೀವಿ. ನಾವು ಜಾತಿವಾದದ ಬಗ್ಗೆ ಒಮ್ಮೆ ನಾವು ಒಪ್ಪಿ ಮಾತಾಡೇ ಇಲ್ಲ. ನಿಮ್ಮ ಜಾತಿಗಳನ್ನು ನೀವೇ ಪೋಷಣೆ ಮಾಡ್ಕೊಳ್ಳೋದಕ್ಕೆ ಯಾಕೆ ಹೀಗೆ ಮಾಡ್ತಾ ಇದ್ದಾರೆ ಅಂತಂದರೆ, ಜಾತಿವಾದದ ಕುರಿತು ಮಾತನಾಡಿದರೆ ಅವಕಾಶ ತಪ್ಪುವ ಭಯ, ಅಧಿಕಾರ ತಪ್ಪುವ ಭಯ, ಅವಕಾಶ ತಪ್ಪುವ ಭೀತಿ. ನೋಡಿ, ಇವುಗಳನ್ನು ಕುರಿತಂತೆ ನಾವು ಆಲೋಚನೆ ಮಾಡಬೇಕು. ಅದಕ್ಕೆ ಅಂಬೇಡ್ಕರ್ ಹೇಳಿದರು, ಅಂಬೇಡ್ಕರ್ ಜಾತಿಗಳ ವಿರುದ್ಧ ಮಾತಾಡ್ತಾನೆ ಬಹುತ್ವ ಭಾರತದ ಕನಸನ್ನು ಕಂಡಿದ್ದರು. ಬಹುತ್ವ ಭಾರತ ಇರಲಿ, ಆದರೆ ಜಾತಿಗಳು ಬೇಡ. ಅದಕ್ಕೆ ನಮಗೇನಾಗಿದೆ, ಜಾತಿ ಅಂತರಂಗದ ಸಖ ಮತ್ತು ಸಖಿಯಾಗಿದ್ದಾರೆ. ಅಂತರಂಗದ ಸಖಿ ಮತ್ತು ಸಖ. ಅದಕ್ಕೆ ಬರದಂತೆ ಬದುಕು ಇರದಿದ್ದರೆ ನೀವು ಯಾಕೆ ಬರೀಬೇಕು? ನನ್ನ ಪ್ರಶ್ನೆ ಬರಗಾದ್ರೆ, ಬರದಂತೆ ನೀವು ಬದುಕಿದಿದ್ದರೆ, ಮಹಾನ್ ಕವಿಗಳೇ, ಬರದಂತೆ ಬದುಕದಿದ್ದರೆ ಯಾಕೆ ಬರೀತೀರಿ ಅಂತ ಕವಿತೆ ಮತ್ತು ಕವಿಗೆ ಜಾತಿಯ ಸೋಂಕು ಇರಬಾರದು. ಜಾತಿಯ ಸೋಂಕು ಇತ್ತು ಅಂದರೆ ಇಡೀ ಸಮಾಜವೇ ನಶಿಸಿ ಹೋಗ್ತಾ ಇದೆ. ಅದಕ್ಕೆ ಕೋಮುವಾದ ಮತ್ತು ಜಾತಿವಾದ ತುಂಬ ಅಪಾಯಕಾರಿ. ಇವೆರಡುಗಳನ್ನು ನಾವು ವಿರೋಧ ಮಾಡಬೇಕು, ಕೋಮುವಾದ ಮತ್ತು ಜಾತಿವಾದ. ಹೀಗಾಗಿ ಮನಸ್ಸೇ ಮಲಿನಗೊಂಡಾಗ, ಇವುಗಳಿಂದ ಮನಸ್ಸೇ ಮಲಿನಗೊಂಡಾಗ
ಗಾಂಧೀಜಿಯ ಸ್ವಚ್ಛ ಭಾರತ ಹೇಗೆ ನಮಗೆ ಕಣ್ಣೆದುರು ಬರ್ತಾ ಇದೆ. ಗಾಂಧೀಜಿ ಸುಮ್ಮನೆ ಹಾಗೆ ಅಕ್ಟೋಬರ್ 2ಕ್ಕೆ ಕಸಬರಿಗೆ ಹಿಡ್ಕೊಂಡು ಕಸದ ಮೇಲೆ ನಿಂತ್ಕೊಂಡು ಒಂದು ಫೋಟೋ ತೆಗೆಸ್ಕೊಂಡು ಪೇಪರ್ಗೆ ಹಾಕೊಂಡ ಬಿಟ್ರಿ. ಸ್ವಚ್ಛ ಭಾರತಕ್ಕೆ ಏನು ಕಸ ಹುಡುಗಿಯಾರಿ, ಏನು ಕಸ ರೀ. ನೋಡಿ ಎಂತೆಂಥ ಮಾಡುವ. ನನಗೆ ಹೇಳಿದ ಬಸವಣ್ಣನ ಒಂದು ಮಾತು ಬಿಟ್ಟೆ ನಾನು, ಏನು ಅಂದರೆ ಬಸವಣ್ಣ ಒಬ್ಬನೇ ವಿಶ್ವಗುರು. ಇವತ್ತು ಯಾರ್ಯಾರೋ ಗುರುಗಳಾಗಿದ್ದಾರೆ, ಯಾರ್ಯಾರೋ ಗುರುಗಳಾಗಿದ್ದಾರೆ. ಹಾಗೇನೇ ಗಾಂಧಿ ಸ್ವಚ್ಛ ಭಾರತದ ಗಾಂಧಿ ಕಲ್ಪನೆಯೇ ಬೇರೆ. ಇವತ್ತಿನ ಸ್ಲೋಗನ್ನ ಹೇಳಿ ಫೋಟೋ ತೆಗೆಸ್ಕೊಂಡು ಪೇಪರ್ ಕೊಡುವ ವ್ಯಕ್ತಿಗಳ ಮೇಲೆ ಇದೂ ತೊಲಗಬೇಕು. ಹಾಗಾಗಿ ಇಂಥವರನ್ನು ಕುರಿತಂತೆ ನಮ್ಮ ಪೆನ್ನು ಮಾತನಾಡಬೇಕು, ನಾವು ಮಾತನಾಡಬೇಕು. ಅದಕ್ಕೆ ಕರುಳಿದ್ದ ಕಾವ್ಯ ಇತ್ತು ಅಂದರೆ ಅದು ಸಮಾಜ ತನ್ನಿಂದ ತಾನೇ ಸುಧಾರಣೆ ಆಗ್ತಾರೆ. ಮುಗಿಸ್ಲಿಕ್ಕೆ ಬಂದೇನೆ. ಕವಿತೆ ಅಂತಂದರೆ, ಕವಿತೆ ಅಂದರೆ ಬೆಳಗು, ಕವಿತೆ ಎಂದರೆ ಬೆಳಕು, ಕವಿತೆ ಅಂದರೆ ಆಕಾಶ, ಕವಿತೆ ಅಂತಂದರೆ ಭೂಮಿ, ಕವಿತೆ ಅಂದರೆ ನದಿ, ಕವಿತೆ ಅಂದರೆ ಹಳ್ಳ, ಕವಿತೆ ಅಂದರೆ ಕೊಳ್ಳ, ಗಾಳಿ, ಮಳೆ ಇವೆಲ್ಲವುಗಳು ಮನುಷ್ಯನ ಒತ್ತಾಶೆಗೆ ಆಗಿ ಅವನಿಗೆ ಬೆಳಕು ಕೊಡ್ತಾ ಇವೆ. ಮನುಷ್ಯ ಮತ್ತು ಬದುಕಿನ ಜೊತೆ ಇವೆಲ್ಲ ಸಮ್ಮಿಳಿತವಾಗಿವೆ. ಇವುಗಳನ್ನು ಬಿಟ್ಟು ಕವಿ ಇಲ್ಲ, ಕವಿತೆ ಇಲ್ಲ ಎನ್ನುವ ಮಾತುಗಳನ್ನು ಹೇಳ್ತಾ ಮುಂದೆ ಬೆಳಗ್ಗೆ ಒಂದು ಉದಾಹರಣೆಯನ್ನು ಕೊಟ್ಟು ನಾನು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಬೆಳಗ್ಗೆ ಮೇಡಮ್ ಅವರು ಮಾತಾಡಿದರೆ ಏನು ಅಂತಂದರೆ, ಸತ್ಯ ಹರಿಶ್ಚಂದ್ರನ ಅನಾಮಿಕೆಯರ ಅವ್ರ ಪ್ರಶ್ನೆ ಏನು ಹಾಕ್ತಾ ಇದ್ದಾರೆ ಅಂತಂದರೆ, ಪ್ರಶ್ನೆ ಸತ್ಯ ಹರಿಶ್ಚಂದ್ರ ನೃತ್ಯ ಮಾಡಿದ ಮೇಲೆ ಸತ್ಯ ಹರಿಶ್ಚಂದ್ರನನ್ನು ಅವರು ಮದುವೆ ಆಗಲಿಕ್ಕೆ ಕೇಳ್ತಾ ಇದ್ದಾರೆ. ಆತ ನಿರಾಕರಿಸ್ತಾನೆ. ನೀವು ಹೇಳಿದರೆ ಅವರು ಕೀಳು ಜಾತಿಯವರಿದ್ದರು. ಪ್ರಶ್ನೆ ಏನು ಹಾಕ್ತಾ ಇದ್ದಾರೆ ಅವರು, 4 ಕದಮ 1 ಅಧಿಕವೇ, 4 ಅಧಿಕ 1 ಅಧಿಕವೇ. ಸತ್ಯ ಹರಿಶ್ಚಂದ್ರ ಬೆಚ್ಚಬಿದ್ದ. 4 ಅಧಿಕ 1 ಅಧಮವೇ. ಕಣ್ಣಿಂದ ನೋಡಿದೆ, ಕಿವಿಯಿಂದ ಕೇಳಿದೆ, ಮೂಗಿನಿಂದ ವಾಸೆ ಗೈಸಿದ, ಬಾಯಿಯಿಂದ ಹೊಗಳಿದೆ, ಮುಟ್ಟಲಿಕ್ಕೆ ಒಲ್ಲೆತ್ತಿ, ಚರ್ಮ ಮುಟ್ಟಲಿಕ್ಕೆ ಒಲ್ಲೆತ್ತಿ. ನೀನೆಂಥ ರಾಜನಪ್ಪ. ಅದಕ್ಕೆ ಸತ್ಯ ಇಲ್ಲಿ ಕವಿತೆ ಸಂಕಟದಿಂದ ಮತ್ತು ಪ್ರೀತಿಯಿಂದ ಹುಟ್ಟುತ್ತದೆ. ಕವಿತೆ ಸಂಕಟದಿಂದ ಮತ್ತು ಪ್ರೀತಿಯಿಂದ ಹುಟ್ಟುತ್ತದೆ. ಭಾಗವಂಕನಿಗೆ ಸಂಕಟ ಆತ. ನಾನು ಸತ್ಯ ಹರಿಶ್ಚಂದ್ರನನ್ನು ಹೀಗೆ ಬಿಟ್ಟರೆ ನನಗೆ ಸಂಕಟ ಆಗ್ತಾ ಇದೆ. ಅದಕ್ಕೆ ವೀರ ಬಾಹುವಿನ ಮೂಲಕ ಅವನ ಕಾಲನ್ನು ವರ್ತಿಸ್ತಾ ಇದ್ದಾನೆ. ಕವಿ ಕಲ್ಪನೆ ಅದು. ಹೀಗಾಗಿ ಅಹಂಕಾರದಿಂದ ಕಾವ್ಯ ಹುಟ್ಟುವುದಿಲ್ಲ, ಪ್ರೀತಿಯಿಂದ ಕಾವ್ಯ ಹುಟ್ಟುತ್ತದೆ, ಸಂಕಟದಿಂದ ಕಾವ್ಯ ಹುಟ್ಟುತ್ತದೆ. ಕವಿತೆ ಅಂತ ಪ್ರೀತಿ ಅಂತಂದರೆ ಪರಸ್ಪರರನ್ನು ನಂಬುವುದು, ಪರಸ್ಪರರನ್ನು ಪ್ರೀತಿಸುವುದು, ಪರಸ್ಪರರಲ್ಲಿ ಗೌರವವನ್ನು ಇಟ್ಕೊಳ್ತು. ಅದಕ್ಕೆ ಇಂಥ ಕಾವ್ಯವನ್ನು ನಮ್ಮ ಕವಿಗಳು ಬರೀಲಿ ಅಂತಕ್ಕಂಥ ಹಾರೈಕೆಗಳನ್ನು ಸಲ್ಲಿಸಿ ಆ ನಿಟ್ಟಿನಲ್ಲಿ ಎಲ್ಲರೂ ಆಲೋಚಿಸುವಂತಾಗಲಿ ಎಂದು ಹೇಳುತ್ತಾ ಕೊನೆಗೆ ಒಂದು ಮಾತನ್ನು ಹೇಳಿ ನಾನು ಮಾತನ್ನು ಮುಗಿಸ್ತೇನೆ. ಏನು ಅಂತಂದರೆ, ಕಾಲದೊಳಗಿದ್ದು ಆಯ್ತು ಮುಗಿದಿದೆ. ಲಾಸ್ಟ್ ವಾಕ್ಯ ಇವರು ಮಾತಾಡಕತ್ತಾರ. ಕಾಲದೊಳಗಿದ್ದು ಕಾಲ ಮೀರದಿದ್ದರೆ ಕಾಲವೇ ನಮ್ಮನ್ನು ಮರೆ ಮಾಡಿ ಬಿಡುತ್ತದೆ. ಕವಿಗಳು ನೆನಪಿಟ್ಕೋಬೇಕು. ಕಾಲದೊಳಗಿದ್ದು ಕಾಲ ಮೀರದಿದ್ದರೆ ಕಾಲವೇ ನಮ್ಮನ್ನು ಮಾಚಿ ಬಿಡುತ್ತದೆ ಎನ್ನುವ ಎಚ್ಚರಿಕೆಯೊಂದಿಗೆ ನಾವು ಈ ಕ್ಷೇತ್ರದಲ್ಲಿ ಕೆಲಸ ಮಾಡೋಣ ಅಂತಕ್ಕಂಥ ಮಾತನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.